ಜೈಲಿನಿಂದ ಅಭಿಮಾನಿಗಳಿಗೆ ದರ್ಶನ್ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ವಾರಕ್ಕೆ 2 ಬಾರಿ ದರ್ಶನ್ ಅವರ ಭೇಟಿಗೆ ವಿಜಯಲಕ್ಷ್ಮಿ ಅವರು ಆಗಮಿಸ್ತಾನೆ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಚರ್ಚೆಯನ್ನ ಮಾಡಿದ್ದಾರೆ. ಅಭಿಮಾನಿಗಳ ಬಗ್ಗೆಯೂ ಕೂಡ ವಿಚಾರಿಸಿಕೊಂಡಿದ್ದಾರಂತೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಜೈಲಿನಿಂದ ಅಭಿಮಾನಿಗಳಿಗೆ ದರ್ಶನ್ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಜೊತೆಗೆ ಅಭಿಮಾನಿಗಳ ಬಗ್ಗೆಯೂ ಕೂಡ ವಿಚಾರಿಸಿದ್ದಾರೆ. ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಅವರು. ಅವರನ್ನ ಜೈಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ವಾರದಲ್ಲಿ 2 ಬಾರಿ ದರ್ಶನ್ ಅವರ ಭೇಟಿಗೆ ಬರ್ತಾ ಇರ್ತಾರಂತೆ ವಿಜಯಲಕ್ಷ್ಮಿ ಅವರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜೊತೆ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಈಗ ದರ್ಶನ್ ಅವರನ್ನ ವಾರಕ್ಕೆ 2 ಬಾರಿ ಭೇಟಿ ಮಾಡ್ತಾ ಇದ್ದಾರಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ಜೊತೆಗೆ ಅಭಿಮಾನಿಗಳನ್ನು ಕೂಡ ಕೇಳಿದಾರಂತೆ, ಏನೋ ಸಂದೇಶ ಕೊಟ್ಟಿದ್ದಾರಂತೆ. ಏನದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ರವರನ್ನ ಇವತ್ತು ಭೇಟಿ ಮಾಡ್ಲಿಕ್ಕೆ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ರವರು ಏನು ಭೇಟಿಯನ್ನ ಕೊಟ್ಟಿದ್ರು. ದರ್ಶನ್ ಬಳಿ ಏನಂತಂದ್ರೆ ಕೆಲವತ್ತು ಏನು ಮಾತನಾಡಿ ಜೈಲಿನಿಂದ ಹೊರ ಬಂದಿರುವಂತದ್ದು. ಏನು ಸುಮಾರು ಒಂದು 2:30-3 ಗಂಟೆ ಸುಮಾರಿಗೆ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತಹ ಏನು ವಿಜಯಲಕ್ಷ್ಮಿ ಮತ್ತೆ ಅವರ ಮ್ಯಾನೇಜರ್ ಮತ್ತೆ ಏನಿದ್ದಾರೆ ಅವರ ಒಂದು 3-4 ಜನರು ಎಲ್ಲರೂ ಕೂಡ ಏನು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಪಕ್ಕದಲ್ಲಿರುವಂತಹ ಏನು ಎಂಟ್ರಿ ಏನಿದೆ ಕೈದಿಗಳನ್ನ ಭೇಟಿ ಮಾಡ್ಲಿಕ್ಕೆ ಈ ಒಂದು ಸಮಯದಲ್ಲಿ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕ್ವಾರಂಟೈನ್ ಜೈಲಿನಲ್ಲಿ ಏನು ದರ್ಶನ್ ಇದ್ದಾರೆ ಇವರನ್ನ ಭೇಟಿ ಮಾಡಿ ಕೆಲವತ್ತು ಮಾತಾಡಿ ಬಂದಿರುವಂತದ್ದು. ಆ ಕಾನೂನು ಹೋರಾಟದ ಬಗ್ಗೆ ಕೂಡ ಏನು ಚರ್ಚೆ ಮಾಡಿದ್ರು ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಜೊತೆಗೆ ದರ್ಶನ್ಗಾಗಿ ಏನು ಹಣ್ಣು ಹಂಪಲುಗಳನ್ನ ತಂದಿದ್ರು, ಅದನ್ನು ಕೂಡ ದರ್ಶನ್ಗೆ ಕೊಟ್ಟು ಜೊತೆಗೆ ಕೆಲವತ್ತು ಮಾತನಾಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಮಗನನ್ನು ಕೂಡ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಏನು ತಿಳಿದಿರುವಂತದ್ದು. ಏನು ಕೆಲ ಸಮಯಗಳು ಏನು ಮಾತನಾಡಿ ಅಂದ್ರೆ ವಾರಕ್ಕೆ 2 ಬಾರಿ ಅಷ್ಟೇ ಏನು ಭೇಟಿಗೆ ಅವಕಾಶ ಇರುವಂತದ್ದು. ಏನ್ ದರ್ಶನ್ ಕೂಡ ಏನಂತಂದ್ರೆ ಅವರ ಮನೆಯವರು ಎಲ್ಲರೂ ಕೂಡ ಏನು ಅವ್ರ ವಕೀಲರು ಏನು ಪರ್ಸನಲ್ ವಿಸಿಟ್ ಅಂದ್ರೆ ಬ್ಯಾರಕ್ಗೆ ಹೋಗಿ ಕುಳಿತು ಮಾತನಾಡುವಂತಹ ಸ್ಪೆಷಲ್ ವಿಸಿಟ್ಗೆ ಏನು ಅನುಮತಿಯನ್ನ ಕೇಳಿದ್ರು. ಆದ್ರೆ ನ್ಯಾಯಾಲಯದಲ್ಲಿ ಮತ್ತೆ ಏನು ಕೋರ್ಟ್ ಇದಕ್ಕೆ ಯಾವುದೇ ರೀತಿಯಿಂದ ಅನುಮತಿ ಕೊಟ್ಟಿಲ್ಲ. ಇದರಿಂದಾಗಿ ಸಾಮಾನ್ಯ ಕೈದಿಯಂತೆ ಏನು ದರ್ಶನ್ರನ್ನ ಭೇಟಿ ಮಾಡಿ ಬರುವಂತದ್ದು ಏನು ಸಾಮಾನ್ಯವಾಗಿರುವಂತದ್ದು. ವಾರಕ್ಕೆ 2 ಬಾರಿ ಭೇಟಿ ಮಾಡುವಂತದ್ದು. ಜೊತೆಗೆ ಇಷ್ಟು ಕಾಲಾವಕಾಶ ಅಂತ ಏನಿರ್ತದೆ ಒಳಗಡೆ ಹೋಗಿ ಇಂತಿಷ್ಟು ಕಾಲಾವಕಾಶ ಅಂತ ಹೇಳಿರ್ತದೆ, ಆ ಸಮಯದಲ್ಲಿ ಏನು ಅವ್ರನ್ನ ಭೇಟಿ ಮಾಡಿ ಮಾತನಾಡಿ ಏನು ಬಂದಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಅಭಿಮಾನಿಗಳಿಗೂ ಕೂಡ ಏನು ಒಂದು ಸಂದೇಶವನ್ನ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಏನು ತಿಳಿದು ಬಂದಿರುವಂತದ್ದು ಮೂಲಗಳ ಮಾಹಿತಿ ಪ್ರಕಾರ. ಆದಷ್ಟು ಬೇಗ ಏನು ಒಳ್ಳೇದಾಗ್ತದೆ, ಕಾನೂನು ಹೋರಾಟದಲ್ಲಿ ನಮಗೆ ಏನು ಜಯ ಸಿಗ್ತದೆ, ಬರ್ತೇನೆ ಅನ್ನುವಂತ ಮಾತನ್ನ ಏನು ಹೇಳಿ ಕಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಏನು ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ರಾಮ್, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.